ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖುಷಿಯಾಗಿ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಿವತ್ತು ಪೆಂಗ್ವಿನ್ ತೋರಿಸ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ? ಸದ್ಯಕ್ಕಂತೂ ಇಂಟರ್ನೆಟ್ಟಲ್ಲಿ ಫುಲ್ ಹವಾ ಈ ಪೆಂಗ್ವಿನ್ದೆ. ಸುಮಾರು 4-5 ದಿನದಿಂದ ಎಲ್ಲ ಕಡೆ ಈ ಪೆಂಗ್ವಿನ್ ನಡೆದು ಹೋದದ್ದೇ ಸುದ್ದಿ. ಯಾರ ರೀಲ್ಸ್ಗಳಲ್ಲಿ ನೋಡಿದ್ರು ಕೂಡ ಈ ಪೆಂಗ್ವಿನ್ ವಿಡಿಯೋನೇ ಕಾಣಿಸುತ್ತೆ. ನಿಮ್ಮಲ್ಲೂ ಅನೇಕರು ಈ ವಿಡಿಯೋವನ್ನ ನೋಡಿರಬಹುದು ಅಲ್ವಾ? ಆ ಪೆಂಗ್ವಿನ್ಗೆ ಆಗಿದ್ದಾದ್ರೂ ಏನು, ಎಲ್ಲಿಗೆ ಹೋಯ್ತು, ಯಾಕೆ ಹೋಯ್ತು ಎನ್ನುವ ಚರ್ಚೆ ಇಂಟರ್ನೆಟ್ ತುಂಬಾ ಹೋಗಿದೆ. ತನ್ನ ಸುತ್ತಲೂ ನೀರಿದ್ರೂ ಕೂಡ ಆ ಪೆಂಗ್ವಿನ್ ನೀರಿನ ಕಡೆ ಹೋಗದೆ ಅದನ್ನ ಇಗ್ನೋರ್ ಮಾಡಿ ಮುಂದೆ 16 ಕಿಲೋಮೀಟರ್ ದೂರದಲ್ಲಿರೋ ಆ ಅಂಟಾರ್ಟಿಕಾ ಹಿಮಶಿಖರದ ಕಡೆಗೆ ಹತಾಶೆಯಿಂದ ನಡೆದು ಹೋಯ್ತು. ಮನುಷ್ಯನಿಗೆ ಕಾಣಸಿಗದ ಯಾವ ಸಂಗತಿ ಅದಕ್ಕೆ ಕಾಣಿಸ್ತು? ಆ ಮೂಕ ಪಕ್ಷಿಗೆ ಪ್ರಪಂಚದ ಮೇಲೆ ವಿರಕ್ತಿ ಮೂಡಿತಾ? ಯಾರ ಸಹವಾಸವು ಬೇಡ ಅಂತ ಎಲ್ಲರನ್ನೂ ಬಿಟ್ಟು ಹೋಗೋಕೆ ನಿರ್ಧಾರ ಮಾಡುತ್ತಾ? ಅದಕ್ಕೆ ಉಂಟಾದ ಬೇಸರ ಆದರೂ ಏನು ಎಂಬ ಸಾಕಷ್ಟು ಕುತೂಹಲಕಾರಿ ಪ್ರಶ್ನೆಗಳು ಎಲ್ಲರನ್ನೂ ಕಾಡುತ್ತಿವೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಇವತ್ತು ನಿಮಗೆ ತಿಳಿಸೋಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಆಫ್ ಆಲ್, ವೈರಲ್ ಆಗಿರೋ ಈ ಪೆಂಗ್ವಿನ್ ವಿಡಿಯೋ ಇತ್ತೀಚಿನದಂತೂ ಅಲ್ವೇ ಅಲ್ಲ. 2007ನೇ ವರ್ಷದ್ದು. ವರ್ನರ್ ಹರ್ಝಾಗ್ ಎಂಬ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಈ ಪೆಂಗ್ವಿನ್ ವಿಡಿಯೋವನ್ನು ಚಿತ್ರೀಕರಿಸಿದ್ರು. 19-20 ವರ್ಷಗಳಷ್ಟು ಹಳೆಯದಾದ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿಯಿಂದ ಬಂದಿದ್ದು. ಅದರ ಹೆಸರು ಎನ್ಕೌಂಟರ್ಸ್ ಅಟ್ ದ ಎಂಡ್ ಆಫ್ ದಿ ವರ್ಲ್ಡ್. ಈ ಡಾಕ್ಯುಮೆಂಟ್ರಿಯಲ್ಲಿ ತುಂಬ ವಿಷಯಗಳನ್ನ ತಿಳಿಸಿದ್ದಾರೆ. ಆದರೂ ಸಹ ಕೇವಲ ಕೆಲವು ನಿಮಿಷಗಳ ಈ ಪೆಂಗ್ವಿನ್ ಕ್ಲಿಪ್ ಮಾತ್ರ ಈಗ ಇಷ್ಟು ವೈರಲ್ ಆಗಿದೆ. ಕಾರಣ ಏನು ಅಂತ ಹೇಳ್ತೀನಿ ಬನ್ನಿ. ಆಕ್ಚುಲಿ ಅಂಟಾರ್ಟಿಕಾ ಖಂಡವನ್ನು ಎಡ್ಜ್ ಆಫ್ ದಿ ವರ್ಲ್ಡ್ ಅಥವಾ ವಿಶ್ವದ ಅಂಚು ಎಂದು ಕರೀತಾರೆ. ಇಲ್ಲಿ ಪೆಂಗ್ವಿನ್ಗಳು ತೀರಾ ಸಾಮಾನ್ಯ. ಪೆಂಗ್ವಿನ್ಗಳು ಯಾವಾಗಲೂ ಗುಂಪಾಗಿ ವಾಸಿಸ್ತವೆ. ಒಂದೊಂದೇ ಇರೋದಂತೂ ಇಲ್ಲ. ಅವು ನೀರಿನ ಬಳಿಯೇ ಇರುತ್ತೆ. ನೀರನ್ನ ಬಿಟ್ಟು ದೂರ ಹೋಗಲ್ಲ. ಸಮುದ್ರದ ಉಪ್ಪು ನೀರು ಅವುಗಳ ಜೀವನದ ಬಹುಮುಖ್ಯ ಭಾಗ. ಅದೇ ರೀತಿ ಒಂದು ಪೆಂಗ್ವಿನ್ ಗುಂಪೊಂದು ಸಮುದ್ರದ ನೀರಿನ ಕಡೆಗೆ ನಡೆದುಕೊಂಡು ಹೋಗ್ತಿರುತ್ತೆ. ಆದರೆ ಒಂದೇ ಒಂದು ಪೆಂಗ್ವಿನ್ ಮಾತ್ರ ಹಿಮಶಿಖರದ ಕಡೆಗೆ ಹೋಗಲು ನಿರ್ಧಾರ ಮಾಡುತ್ತೆ. ಅದು ನಿಂತು ಹತ್ತಿರದ ಸಮುದ್ರನ, ದೂರದ ಶಿಖರನ ಅಂತ 4-5 ಸಾರಿ ದಿಟ್ಟಿಸಿ ನೋಡುತ್ತೆ. ಯಾವ ಕಡೆ ಹೋಗಬೇಕು ಅಂತ ಯೋಚಿಸ್ತಾ 1-2 ಸೆಕೆಂಡು ಅಲ್ಲೇ ನಿಲ್ಲುತ್ತೆ. ಕೊನೆಗೆ ಹಿಮಶಿಖರದ ಕಡೆಗೆ ಮುಖ ಮಾಡಿ ಓಡಿಕೊಂಡು ಹೋಗುತ್ತೆ. ಈಗ ವೈರಲ್ ಆಗಿರೋ ಈ ವಿಚಾರವನ್ನ ವಿಶ್ವದೆಲ್ಲೆಡೆ ಅನೇಕರು ಅವರವರಿಗೆ ಸಂಬಂಧಿಸಿದಂತೆ ಅರ್ಥ ಮಾಡಿಕೊಂಡು ವಿವಿಧ ಬಗೆಯ ಅಭಿಪ್ರಾಯವನ್ನ ಕೊಡ್ತಿದ್ದಾರೆ. ಈ ವಿಚಾರವನ್ನ ಪಾಸಿಟಿವ್ ಆಗಿ ಅರ್ಥ ಮಾಡ್ಕೊಂಡಿರೋ ಜನ, ಪೆಂಗ್ವಿನ್ ತನ್ನ ಗುರಿಯತ್ತ ಸಾಗುತ್ತಿದೆ, ಮನುಷ್ಯನೂ ಅದನ್ನೇ ಮಾಡಬೇಕು ಅಂತ ಮೆಸೇಜ್ ಕೊಡ್ತಿದ್ದಾರೆ. ಆದರೆ ಮತ್ತಷ್ಟು ಜನ ಪೆಂಗ್ವಿನ್ ಯಾವುದೋ ಖಿನ್ನತೆಗೆ, ಬೇಸರಕ್ಕೆ ಒಳಗಾಗಿ ಈ ರೀತಿ ಏಕಾಂಗಿಯಾಗಿ ಯಾರ ಸಹವಾಸವೂ ಬೇಡ ಅಂತ ದೂರ ಹೊರಟು ಹೋಗ್ತಿದೆ ಅಂತ ಹೇಳ್ತಿದ್ದಾರೆ. ಆದರೆ ವಿಜ್ಞಾನಿಗಳು ಹೇಳೋ ಪ್ರಕಾರ ಪೆಂಗ್ವಿನ್ಗಳಿಗೂ ಮಾನವ ಸಹಜ ಭಾವನೆಗಳಿರುತ್ತೆ. ಮೂಕ ಪ್ರಾಣಿಗಳಾದರೂ ಸಹ ಅವು ಕೂಡ ಚಿಂತೆ, ಬೇಸರಕ್ಕೆ ಒಳಗಾಗುತ್ತೆ. ಜಗತ್ತಿನಲ್ಲಿ ಎಷ್ಟೋ ವಿಚಾರಗಳು ನಮ್ಮ ಯೋಚನೆಗೂ ಮೀರಿದವಾಗಿರುತ್ತೆ. ಇದು ಒಂದು ಅಂತಹದ್ದೇ ವಿಸ್ಮಯ. ಪೆಂಗ್ವಿನ್ ವಿಡಿಯೋಗ್ರಫಿ ಮಾಡ್ತಿದ್ದಂತಹ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಕೂಡ ಆ ಪೆಂಗ್ವಿನ್ ಅನ್ನ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಅದು ನಿಲ್ಲದೆ ಏಕಾಂಗಿಯಾಗಿ ಹೊರಟು ಹೋಗಿದೆ. ಯಾವುದೇ ಭಾವನೆಗಳಿಲ್ಲದೆ, ಕಾರಣವಿಲ್ಲದೆ ಎಲ್ಲರನ್ನು ಬಿಟ್ಟು ಹೋಗುವ ಈ ಪರಿಕಲ್ಪನೆಗೆ ನಿಹಿಲಿಸಮ್ ಅನ್ನುತ್ತಾರೆ. ಹಾಗಾಗಿ ಪೆಂಗ್ವಿನ್ಗೆ ನಿಹಿಲಿಸ್ಟ್ ಪೆಂಗ್ವಿನ್ ಅಂತಾರೆ. ಬಟ್ ಪೆಂಗ್ವಿನ್ಗಳ ಬಗ್ಗೆ ಅಧ್ಯಯನ ಮಾಡೋ ತಜ್ಞರು ಹೇಳುವಂತೆ ಪೆಂಗ್ವಿನ್ಗಳಲ್ಲಿ ಈ ವರ್ತನೆ ಸಹಜ. ಇದನ್ನ ಇನ್ಸಾನಿಟಿ ಅಥವಾ ಡಿಸ್ಓರಿಯೆಂಟೇಷನ್ ಅಂತ ಕರೀತಾರೆ. ಹಿಮದ ಮಧ್ಯೆ ಕೊರೆಯುವ ಚಳಿಯಲ್ಲಿ ವಾಸ ಮಾಡುವ ಈ ಪೆಂಗ್ವಿನ್ಗಳು ಸಾಕಷ್ಟು ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತವೆ. ಹಸಿವು, ದಾಹ, ಆಹಾರ ಸಿಗದಿರುವುದು, ಹೀಗೆ ಹಲವಾರು ಕಾರಣಗಳು. ಇಂಥ ಸಂದರ್ಭದಲ್ಲಿ ಪೆಂಗ್ವಿನ್ಗಳ ಮನಸ್ಥಿತಿ ಏರಿಳಿತ ಆಗೋದು ಸರ್ವೇ ಸಾಮಾನ್ಯ. ಆಗ ಪೆಂಗ್ವಿನ್ಗಳು ಈ ರೀತಿ ವರ್ತನೆ ಮಾಡುತ್ತೆ. ಇಂಥ ಸಮಯದಲ್ಲಿ ಅವುಗಳಿಗೆ ಹತ್ತಿರದ ನೀರು ಹಿಮದ ಗೆಡ್ಡೆ ತರ ಕಾಣಬಹುದು. ಹಾಗೆ ದೂರವಿರುವ ಹಿಮದ ಶಿಖರ ಸಮುದ್ರದಂತೆ ಕಾಣಬಹುದು. ಹೀಗಾಗಿ ನೀರನ್ನು ಬಿಟ್ಟು ದೂರ ಹೋಗಲು ತೀರ್ಮಾನ ಮಾಡುತ್ತವೆ ಅಷ್ಟೆ. ಇನ್ನು ಆ ಡಾಕ್ಯುಮೆಂಟರಿಯಲ್ಲಿ ಪೆಂಗ್ವಿನ್ಗಳ ಸಾಕಷ್ಟು ವಿಚಾರವನ್ನು ಸಹ ತೋರಿಸಿದ್ದಾರೆ. ಅವು ಮನೆಗಳನ್ನ ಕಲ್ಲಿನಿಂದ ಹೇಗೆ ಕಟ್ಟುತ್ತವೆ, ಆ ವೇಳೆಯಲ್ಲಿ ವಿಚಿತ್ರ ವರ್ತನೆ ಮಾಡುವುದು ಎಲ್ಲವನ್ನೂ ತೋರಿಸಿದ್ದಾರೆ. ಪೆಂಗ್ವಿನ್ಗಳು ಸಾವಿರಾರು ವರ್ಷದಿಂದ ನಿಸರ್ಗದ ಒಂದು ಭಾಗವಾಗಿ ಬದುಕುತ್ತಿವೆ. ಇವುಗಳ ಬದುಕಲ್ಲಿ ಈ ರೀತಿ ಆಗಾಗ ಆಗೋದು ಅತ್ಯಂತ ಸಾಮಾನ್ಯ. ಇದೊಂದು ವಿಡಿಯೋದಲ್ಲಿ ನೋಡಿದ ಹಾಗೆ ಅದೆಷ್ಟು ಪೆಂಗ್ವಿನ್ಗಳು ತಮ್ಮ ಗುಂಪನ್ನು ಬಿಟ್ಟು ದೂರ ಸಾಗುತ್ತಾ ಹೋಗಿ ಕಣ್ಮರೆಯಾಗಿದೆಯೋ ಲೆಕ್ಕಕ್ಕೆ ಇಲ್ಲ. ಅವುಗಳ ನಿಸರ್ಗ ಧರ್ಮವೇ ಆ ರೀತಿ ಇದ್ದ ಮೇಲೆ ಅದನ್ನು ತಪ್ಪಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ.
ಈ ಒಂದು ವಿಡಿಯೋ ಇಡೀ ಡಾಕ್ಯುಮೆಂಟರಿಯಲ್ಲಿ ಸಣ್ಣ ಭಾಗ ಮಾತ್ರ. ಹಿಂದೆ ಮುಂದೆ ತಿಳಿದುಕೊಳ್ಳದೆ ಜನ ತಮಗೆ ಬೇಕಾದಾಗೆ ಅನಲೈಸ್ ಮಾಡಿಕೊಳ್ಳುತ್ತಿದ್ದಾರೆ. ಟ್ರಂಪ್ ಜೊತೆಗೆ ಆ ಪೆಂಗ್ವಿನ್ ನಡೆದು ಹೋಗೋ AI ಫೋಟೋ ಒಂದು ಕೂಡ ಬಹಳ ವೈರಲ್ ಆಗಿದೆ. ಪೆಂಗ್ವಿನ್ನ ಈ ವಿಡಿಯೋಗೆ ಪೊಲಿಟಿಕಲ್ ಇಮೇಜ್ ಕೂಡ ಸಿಗುತ್ತಿದೆ. ಇದು ಎಷ್ಟು ಸರಿ ಅಂತ ನೀವೇ ಯೋಚನೆ ಮಾಡಿ. ಪೆಂಗ್ವಿನ್ ಒಂಟಿಯಾಗಿ ನಡೆದು ಹೋದ ಕಾರಣವನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ವಿವರಿಸಿದ್ದೇನೆ. ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಈ ಸಣ್ಣ ಪ್ರಯತ್ನ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಹ್ಯಾಪಿ ವೀಕೆಂಡ್.